ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವ 1997 ಆಗಸ್ಟ್ 15ನೇ ತಾರೀಕು ನಡೀತು. ಬಹುತೇಕ ಆಗಲೇ ನೆನ್ನೆ BMTC ಅಂತ ಹೇಳಿ ಅಸ್ತಿತ್ವಕ್ಕೆ ಬಂದಿದ್ದು ಮತ್ತು ಆಗ ಇದ್ದ KSRTCಯ ಒಳಗೆ ಒಂದು ವಿಭಾಗವಾಗಿದ್ದ BTSನ್ನು BMTC ಅಂತ ಮರುನಾಮಕರಣ ಮಾಡಿ ವಿಭಜನೆ ಮಾಡಿದ ದಿನ. ಆ ವಿಭಜನೆ ಸಿಂಧ್ಯಾ ಅವರ ಸಮಿತಿಯ ವರದಿಯ ಒಂದು ಭಾಗವಾಗಿತ್ತು. ಅದನ್ನು ವಿರೋಧಿಸಿ ವಿಭಜನೆ ಮಾಡಬಾರ್ದು ಅಂತೇಳಿ ಇದೇ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನಿನ ಆನಂದ್ ಸುಬ್ರಾವ್ ಮತ್ತು ಅವರ ಮಿತ್ರರು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರು. ಸುವರ್ಣ ಮಹೋತ್ಸವದ ದಿನವನ್ನು ಕರಾಳ ದಿನಾಚರಣೆ ಅಂತ ಘೋಷಣೆ ಮಾಡಿದರು. ಇಡೀ ಬೆಂಗಳೂರಿನಲ್ಲಿ ಒಂದು ಬಸ್ಸು ಆವತ್ತು ಓಡಾಡಲಿಲ್ಲ. ಇಡೀ ಆ ಒಂದು ಸಂಭ್ರಮ ಇಡೀ ನಾಗರಿಕರಿಗೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆಗಲೂ ಕೆಲವರು ಬಸ್ಸು ಓಡಿಸುವ ಪ್ರಯತ್ನ ಮಾಡಿದ ಅವರಿಗೆ ಒಂದು ಕೋಳಿ ಮೊಟ್ಟೆಯಲ್ಲಿ ಆಸಿಡ್ ತುಂಬಿ ಒಡೆಯುವಂತಹ, ಬಸ್ಸನ್ನು ಎಲ್ಲೋ ಮರೆಯಲ್ಲಿ ನಿಲ್ಲಿಸಿ ಅದರ ಗ್ಲಾಸೆಲ್ಲನೂ ಒಡೆದಾಕುವಂತಹ ಇತ್ಯಾದಿ 10 ಹಲವು ದುಷ್ಕೃತ್ಯಗಳು ಸಹ ಆ ಸುವರ್ಣ ಮಹೋತ್ಸವದ ದಿನ ಸಾಕ್ಷಿ ಆಯಿತು. ಅದರ ಪರಿಣಾಮವಾಗಿ ಆನಂದ್ ಸುಬ್ರಾವ್ ಸೇರಿದಂತೆ ಒಟ್ಟು 16 ಜನರನ್ನು ಆ ಒಂದು ಇದರದ್ದು ಪೊಲೀಸ್ನವರು ಅರೆಸ್ಟ್ ಮಾಡಿ ಅವರನ್ನೆಲ್ಲ ಬಳ್ಳಾರಿ ಜೈಲಿನಲ್ಲಿ ಹಾಕಿದರು. ಬಳ್ಳಾರಿ ಜೈಲಿನಲ್ಲಿ ಸುಮಾರು ಒಂದು 15-16 ದಿನ ಅವರು ಇರಬೇಕಾಗಿ ಬಂದ ಸಂದರ್ಭ ಬಂತು. ನಾನು ಈಗ ಇದನ್ನು ಯಾಕೆ ಹೇಳ್ತೇನೆ ಅಂತಂತಂದರೆ, ಅಂತಹ ಒಂದು ಸಂದರ್ಭವನ್ನು ಒಂದು BMTCಯನ್ನು ವಿಭಜನೆ ಮಾಡ್ತಿದ್ದೇವೆ ಅನ್ನೋದಕ್ಕೇನು ಫಂಕ್ಷನ್ ಏನು ನಡೀಲಿಲ್ಲ. ಒಂದು ಗೌರ್ಮೆಂಟ್ ಆರ್ಡರ್, ಅದಕ್ಕೆ ಪ್ರತಿರೋಧ ಒಂದು ಪ್ರತಿಭಟನೆಯ ಒಂದು ಪತ್ರ ಬರೆದಿದ್ದರೆ ಸಾಕಾಗಿತ್ತು. ಆವತ್ತು ಸಂಘಟನೆ ಇದೆ, ನೌಕರು ಹೇಳ್ದಾಗ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಅಂತಹ ಒಂದು ಡ್ರಾಸ್ಟಿಕ್ ಒಂದು ತೀರ್ಮಾನ ತಗೊಂಡಿದ್ದು ಬಹುಶಃ ಅವರ ಈ ಚಳವಳಿ ರಾಜಕೀಯದ ಅತ್ಯಂತ ದುರದೃಷ್ಟದ ಘಟನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಜ ಹೇಳಬೇಕಂತಂದರೆ ಆ ಕಾಲಘಟ್ಟದಲ್ಲಿ ನಾನು ಏನು BMTC ಮತ್ತು ಸಾರಿಗೆ ಸಂಸ್ಥೆಯಲ್ಲಿ CITU ನೇತೃತ್ವದ ಒಂದು ಸಂಘಟನೆ ಕಟ್ಟಿದ್ದೆ, ಬೆಳೆಸಿದ್ದೆ. ಅದಕ್ಕೆ ಏನು VJK ನಾಯರ್ ಅನ್ನೋರು ಅಧ್ಯಕ್ಷರಾಗಿದ್ದರು. ನಾವು ಇಡೀ ರಾಜ್ಯಾದ್ಯಂತ ಸುತ್ತಿ ಎಲ್ಲ ಕಡೆನೂ ಆ ಒಂದು ಹೊಸ ಕೆಂಬಾವುಟದ ಒಂದು ಪ್ರಭಾವವನ್ನು ಬೀರಿಬಿಟ್ಟಿದ್ವಿ. ಆದರೆ ಅದರಿಂದ ಸಿಟ್ಟಾಗಿ ಇವರು ನಮ್ಮ ಮೇಲೆ, ನಮ್ಮ ನೌಕರರ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಸಭೆ ಸಮಾರಂಭಗಳು ಚಟುವಟಿಕೆಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾವು ಭಾಳ ಪ್ರಯತ್ನ ಮಾಡಿ ಅನೇಕ ಬಸ್ಸುಗಳನ್ನು ಓಡಿಸಿದ್ದು ಸಹ ಉಂಟು. ಆದರೆ ಅಲ್ಟಿಮೇಟ್ಲಿ ಅದು BMTC ಉದ್ಭವ ಆಯಿತು. ಅಲ್ಲಿಂದ ಸೈಮಲ್ಟೇನಿಯಸ್ ಆಗಿ ಕೆಲವೇ ತಿಂಗಳುಗಳಲ್ಲಿ NW ಮತ್ತು NEKRTCಗಳು ಸಹ ಅಸ್ತಿತ್ವಕ್ಕೆ ಬಂದವು. ಒಂದಂತೂ ನಿಜ, ಇವತ್ತಿಗೂ ನಮ್ಮ ಆಕ್ಷೇಪಣೆ ಇದೆ, ಒಂದೇ ಸಂಸ್ಥೆಯಲ್ಲಿ ವಿಭಾಗಗಳನ್ನು ಮಾಡಿದ್ರೆ ಆಗಿತ್ತು. ವಿಭಜನೆಯನ್ನೇ ಮಾಡಿ ಪ್ರತ್ಯೇಕ ಸಂಸ್ಥೆಗಳನ್ನೇ ಮಾಡಿ ಆಡಳಿತ ವೆಚ್ಚ ಹೆಚ್ಚಾಗಲಿಕ್ಕೆ ಮತ್ತು ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಇದು ಒಂದು ಕಾರಣ ಆಯಿತು ಅನ್ನೋ ಒಂದು ಆಕ್ಷೇಪ ಇವತ್ತಿಗೂ ನಮಗಿದೆ. ಏನೇ ಆಗಲಿ KKRTC ಇರ್ಬೋದು, NWKRTC ಇರ್ಬೋದು, BMTC ಮತ್ತು KSRTCಗಳು ಅನಂತರ ತಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಸಾಕಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಮಾಣದ ಅಂತಾರಾಷ್ಟ್ರೀಯ ಮಟ್ಟದ ಏನು ಒಂದು ಶೀಲ್ಡ್ಸ್ ಅಥವಾ ಬಹುಮಾನಗಳನ್ನು ತಗೊಳ್ತಿದ್ದಾರೆ. ಇದೆಲ್ಲ ಆಗಿದ್ದು ಯಾಕಪ್ಪ ಅಂತಂತಂದರೆ ವಿಭಜನೆ ಆಗಿದ್ದರಿಂದ. ನಿಜ ಹೇಳಬೇಕು ಅಂತಂದರೆ ನಾನು ಸುಮಾರು 92ನೇ ಇಸ್ವಿನಲ್ಲಿ ಒಂದು ಪೆರಿಸ್ಟ್ರಾಯಿಕಾ ಅಂತ ಹೆಸರಿನ ಒಂದು ಸಣ್ಣ ಕಿರು ಹೊತ್ತಿಗೆಯನ್ನು ಮಾಡಿದ್ದೆ. ಆಗ ಏನು ವಿಶ್ವನಾಥ್ ಅಂತೇಳಿ CTM ಇದ್ದರು ಮತ್ತು ಈಗ ಇದ್ದಾರೆ, ಅವರು ರಿಟೈರ್ಡ್ ಆಗಿದ್ದಾರೆ. ಮೂಡ್ನಾಕೂಡು ಚಿನ್ನಸ್ವಾಮಿ ಅಂತ ಅಕೌಂಟ್ಸ್ ಆಫೀಸರ್ ಆಗಿದ್ದರು.
ಅವರ ಕೈನಲ್ಲೇ ಆ ಪುಸ್ತಕವನ್ನು ಆ ಕಾಲಘಟ್ಟದಲ್ಲಿ ಬಿಡುಗಡೆ ಮಾಡಿಸಿದ್ವು. ಅದರಲ್ಲಿ ಒಂದು ಪ್ರಸ್ತಾವನೆ ಇತ್ತು, BTSನ್ನು ಒಂದು ಹ್ಯಾಂಡಿ ಕಾರ್ಪೊರೇಷನ್ ಆಗಿ ಮತ್ತು ಆ ನಿಯಮಗಳು, ಸವಲತ್ತುಗಳು ಇವುಗಳನ್ನೆಲ್ಲ ಸಮಗ್ರ ವಿಶ್ಲೇಷಣೆ ಬದಲಾವಣೆ ಮಾಡಿ ನಡೆಸಬೇಕು ಅನ್ನೋ ಒಂದು ಪ್ರಸ್ತಾವನೆ ಇತ್ತು. ಅಂದರೆ 97ನೇ ಇಸ್ವಿನಲ್ಲಿ ಸಂಸ್ಥೆ 4 ಪ್ರತ್ಯೇಕ ನಿಗಮಗಳಾಗಿ ವಿಭಜನೆ ಆಗುವುದಕ್ಕೆ 4-5 ವರ್ಷ ಮುಂಚಿತವಾಗಿಯೇ ನಾನು BMTCSನಲ್ಲಿ ಒಂದು ಹ್ಯಾಂಡಿ ಕಾರ್ಪೊರೇಷನ್ ಆಗಬೇಕು ಅನ್ನೋ ಒಂದು ಪ್ರಸ್ತಾವನೆ ಮಾಡಿದ್ದು ಹೌದು. ಇವತ್ತು ಆ ಕಾರಣದಿಂದ ಭಾಳ ಎಫೆಕ್ಟಿವ್ ಆಗಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಇದರಲ್ಲಿ ಶಕ್ತಿ ಯೋಜನೆ ಬಂದ ಮೇಲೆ ಕೋಟಿಗಿಂತಲೂ ಹೆಚ್ಚು ಜನ ಪ್ರತಿ ದಿವಸ ಪ್ರಯಾಣಿಸುವ ಸಂದರ್ಭದಲ್ಲಿ ಒಂದು ಆರೋಪಗಳಿಗೆ, ಆಕ್ಷೇಪಣೆಗಳಿಗೆ ಅವಕಾಶವೇ ಇಲ್ಲದಂತೆ ನಮ್ಮ ನೌಕರರು ಅಹರ್ನಿಶಿ, ದಟ್ ಈಸ್ 24x7, 31x365, 12x365 ಸರ್ವಿಸ್, ದಿ ಬೆಸ್ಟ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಇದಕ್ಕೆ ಭವಿಷ್ಯ ಇದೆ. ಬಹುಶಃ ಈ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಸಾರ್ವಜನಿಕ ಸೇವೆಗೆ ತೊಡಗಿಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಮೊದಲು 5,900 ಕೋಟಿ ರೂಪಾಯಿಗಳಷ್ಟು ಹಿಂದಿನ ಸರ್ಕಾರ ಸಾಲ ಉಳಿಸಿ ಹೋಗಿತ್ತು ಅನ್ನೋದನ್ನು ದಾಟಿ ಸುಮಾರು 4,000 ಅಷ್ಟು ಬಸ್ಸುಗಳನ್ನು ಈಗ ತಗೊಂಡು ಸುಮಾರು 9,000ದಷ್ಟು ನೌಕರರನ್ನು ನೇಮಿಸಿಕೊಂಡು ಇತ್ಯಾದಿ ಹಲವು ರೀತಿಯಲ್ಲಿ ಬೆಳವಣಿಗೆ ಆಗ್ತಿರೋದು ಸಂತೋಷದ ವಿಚಾರ. ಈ ಮಧ್ಯದಲ್ಲಿ ಹೌದು, ನೌಕರರ ಬೇಡಿಕೆಗಳ ಬಗ್ಗೆ, ಅವರದನ್ನು ಈಡೇರಿಸುವುದರ ಬಗ್ಗೆ ಭಾಳ ದೊಡ್ಡ ಕಗ್ಗಂಟು ಉಂಟಾಗಿದೆ, ನಿಜ. ಆ ಕಗ್ಗಂಟಿಗೆ ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ, ಮ್ಯಾನೇಜ್ಮೆಂಟು ಕಾರಣ ಅಲ್ಲ. ಈ ಟ್ರೇಡ್ ಯೂನಿಯನ್ಗಳ ಜಂಟಿ ಕ್ರಿಯಾ ಸಮಿತಿ ಅಂತ ಏನು ಮಾಡಿಕೊಂಡ್ರು, ಇನ್ನೊಂದು ಟ್ರೇಡ್ ಯೂನಿಯನ್ಗಳ ಕೂಟ ಅಂತ ಏನು ಮಾಡಿಕೊಂಡ್ರು, ಅವುಗಳ ಒಳ ತಿಕ್ಕಾಟ ಮತ್ತು ಅವರ ಬೇಡಿಕೆಯನ್ನು ಒಪ್ಪಬಾರ್ದು ಅಂತ ಇವರು ಒತ್ತಾಯ ಮಾಡೋದು, ಇವರ ಬೇಡಿಕೆಯನ್ನು ಈಡೇರಿಸಬಾರ್ದು ಅಂತ ಅವರು ಒತ್ತಾಯ ಮಾಡೋದು ಒಂದು ಕಾರಣ. ಆದರೆ ಜೊತೆಗೆ ಕಾರ್ಯ ಸಾಧ್ಯವಲ್ಲದ ಬೇಡಿಕೆಗಳನ್ನ ಇಟ್ಕೊಂಡು, ಕಾನೂನು ವಿರೋಧವಾದ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪರಸ್ಪರ ಅಗ್ಗಜಗ್ಗಾಟ ಆಡ್ತಿರೋದು ಈಗಿನ ಸಮಸ್ಯೆಗಳಿಗೆ ಮೂಲ ಕಾರಣ. ನಾನು ಹೇಳ್ತೇನೆ, 2021ನೇ ಇಸ್ವಿನಲ್ಲಿ ಇಡೀ ದೇಶಾದ್ಯಂತ ಕರೋನಾ ಇದ್ದ ಕಾಲದಲ್ಲಿ ನಮ್ಮ ಬಸ್ಸುಗಳು ಬಹುತೇಕ ಆಪ್ರೇಟ್ ಆಗೋದೇ ನಿಲ್ಲಿಸಿಬಿಟ್ಟಿದ್ವು. ಅನೇಕ ದಿವಸಗಳಲ್ಲಿ ಆಪ್ರೇಟ್ ಆದಾಗ್ಲೂ ಒಂದು ಬಸ್ನಲ್ಲೂ 10 ಸೀಟ್ ಇರ್ತಿರಲಿಲ್ಲ, ಒಂದು ಶೆಡ್ಯೂಲನ್ನು ಪೂರ್ತಿ ಆಪ್ರೇಟ್ ಆಗ್ತಿರಲಿಲ್ಲ. ಬೇಕೋ ಬೇಡವೋ ಖರ್ಚು 10 ರೂಪಾಯಿ ಆದರೆ ಆದಾಯ 2 ರೂಪಾಯಿ ಅನ್ನೋ ಒಂದು ಮಟ್ಟದ ಪರಿಸ್ಥಿತಿ ಇದ್ದಾಗ, ಆಗಿನ ಅವಧಿಗೆ ಸಹ ಏನು 15% ವೇತನ ಹೆಚ್ಚಳ ಮಾಡಿದರು, ಅದರ ಹಿಂಬಾಕಿ ಕೊಡಬೇಕು ಅಂತ ಈಗ ಒತ್ತಾಯ ಮಾಡುವುದು ಎಷ್ಟು ಸರಿಯಾ ತಪ್ಪ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಚರ್ಚೆ ಸಹ ಆಗಬೇಕಾಗ್ತದೆ. ಅಥವಾ ಕಾನೂನಿನ ಚರ್ಚೆನೇ ಆಗಲೇಬೇಕಾಗಿದ್ದರೆ ಅದನ್ನ ಬೇಡ ಅನ್ನಲ್ಲ. ಅಂದರೆ ಕೊಡುವ ಶಕ್ತಿ ಮ್ಯಾನೇಜ್ಮೆಂಟ್ಗೂ ಸರ್ಕಾರಕ್ಕೂ ಇವತ್ತು ಇದೆ. ಅದ್ರ ಬಗ್ಗೆ ನಾನು 9 ಅಕ್ಟೋಬರ್ 2024ರಲ್ಲಿ ಎಲ್ಲ MDಗಳ ಮುಂದೆ ಚೇರ್ಮನ್, ವೈಸ್ ಚೇರ್ಮನ್ಗಳು, ಈಗಿನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಸುದೀರ್ಘವಾಗಿ ವಿವರಿಸಿ ಅದಕ್ಕೆ ಸಮರ್ಥವಾದ ಪರಿಹಾರ ಕೊಟ್ಟಿದ್ದೇನೆ. ಇವತ್ತು ಸಹ ಆ ಪರಿಹಾರದ ನನ್ನ ಮಾತುಗಳೇನಿದೆ ಅದು ರೆಕಾರ್ಡ್ ಆಗಿದ್ದರೆ, ಅದನ್ನು ಜಾರಿ ಮಾಡಿದರೆ ಸೂತ್ರವಾಗಿ ಈಗಿನ ಎಲ್ಲ ಸಮಸ್ಯೆಗಳ ಕಗ್ಗಂಟು ಬಿಡಿಸ್ದಂಗೆ ಆಗುತ್ತೆ. ನಾನೇ ಹೇಳ್ತೇನೆ, ಹಿಂದೆ ಸವದಿ ಮತ್ತು ರಾಮುಲು ಅವರು ಇದ್ದಾಗ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡದೇ ಇದ್ದ ಕಾರಣದಿಂದಾಗಿಯೇ ಅನಂತರ ರಾಜಕೀಯವಾಗಿ ನಿಶ್ಶೇಷ ಆಗಿಬಿಟ್ಟಿದ್ದಾರೆ. ಆ ನಿಶ್ಶೇಷ ಈಗ ರಾಮಲಿಂಗಾರೆಡ್ಡಿ ಆಗಬಾರ್ದು. ರಾಮಲಿಂಗಾರೆಡ್ಡಿ ಇನ್ನಷ್ಟು ವಿವೇಚನೆಯಿಂದ, ಜವಾಬ್ದಾರಿಯಿಂದ ಮಾತಾಡಬೇಕು, ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಬೇಕು, ಸಮಸ್ಯೆಯ ಮೂಲ ಯಾವುದು ಅಂತ ತಿಳ್ಕೋಬೇಕು. ಅಕಸ್ಮಾತ್ ಮತ್ತೆ ಅವರಿಗೆ ಗೊಂದಲ ಇದ್ದರೆ
ಕರೆದು ಚರ್ಚೆ ಮಾಡಲಿ. ನಾವು ಸಲಹೆ ಕೊಡೋಕ್ಕೆ ರೆಡಿ ಇದ್ದೇವೆ, ಈಗಾಗಲೇ ಸಲಹೆ ಕೊಟ್ಟಿದ್ದೇವೆ. ಅದು ಇಟ್ ಈಸ್ ಆಲ್ರೆಡಿ ಇನ್ ರಿಕಾರ್ಡ್. ಸರ್ಕಾರದ ಮ್ಯಾನೇಜ್ಮೆಂಟಿನ ದಾಖಲೆಗಳಲ್ಲಿ ಇದ್ದಾವೆ. ನಾವು 24ರಲ್ಲಿ 19ರಲ್ಲಿ ಕೊಟ್ಟಿದ್ದಂಥ ಚಾರ್ಟರ್ ಆಫ್ ಡಿಮ್ಯಾಂಡ್ಗಳಿದ್ದಾವೆ. ಆ ಡಿಮ್ಯಾಂಡ್ಗಳು ಒಂದು ಸಾರಿ ಓದಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೆ ಸೇರಿಸಿ ಅರ್ಧ ಗಂಟೆ ಸಾಕು ಪರಿಹಾರ ಮಾಡ್ಬೋದು. ಅಂತಹ ವಿವೇಚನೆಯನ್ನು ಸರ್ಕಾರ, ಮ್ಯಾನೇಜ್ಮೆಂಟು, ಟ್ರೇಡ್ ಯೂನಿಯನ್ಗಳು, ಆ ಟ್ರೇಡ್ ಯೂನಿಯನ್ಗಳ ಎರಡು ಗುಂಪುಗಳು ಮತ್ತು ನೌಕರರು ಅರ್ಥ ಮಾಡ್ಕೋಬೇಕು, ವಿಶ್ಲೇಷಣೆ ಮಾಡ್ಕೋಬೇಕು. ಆಗ ಮಾತ್ರ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋಕ್ಕಾಗತ್ತೆ ಅಂತ